ಫ್ರೆಂಡ್ಸ್, ಇವತ್ತು ನಾವು ಮಸಾಲ ಟೊಮೆಟೊ ಮಾಡೋಣ, ಟೊಮೆಟೊ ಚಟ್ನಿ ಮಾಡೋಣ. ಅದಕ್ಕೀಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಲ್ಲಿ ಇಟ್ಕೊಂಡಿದ್ವಿ. ಅದಕ್ಕೀಗ ನಾವು ಮೆಣಸು ಏಲಕ್ಕಿನ ಹಾಕಬೇಕು. ಮೆಣಸು ಏಲಕ್ಕಿ ಲವಂಗನ ಹಾಕಬೇಕು. ಈಗ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಧನಿಯಾ ಹಾಕಬೇಕು. ಒಂದು ನಿಮಿಷ ಚೆನ್ನಾಗಿ ಹುರಿಬೇಕು. ನೆಕ್ಸ್ಟ್ ಇದಕ್ಕೆ ಒಣ ಕೊಬ್ಬರಿ ಹಾಕಬೇಕು. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಈಗ ಇದಕ್ಕೆ ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಹುರ್ಕೋಬೇಕು ಚೆನ್ನಾಗಿ. ಈಗ ಇದಕ್ಕೆ ಒಂದೆರಡು ಕರಿಬೇವಿನ ಹಾಕಬೇಕು. ಇದನ್ನ ಹುರಿದ್ಬಿಟ್ಟು ಗ್ಯಾಸ್ನ ಆಫ್ ಮಾಡಬೇಕು. ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೊಂಡು ಹುರ್ಕೋಬೇಕು. ನೋಡಿ, ಈಗ ಮಿಕ್ಸಿ ಜಾರ್ನ ತಗೊಂಡ್ಬಿಟ್ಟು ಅದಕ್ಕೀಗ ಒಂದು 4-5 ಹಸಿಮೆಣಸಿನ್ಕಾಯಿನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಒಂದು 4-5 ಟಮಾಟಿನ ಹೆಚ್ಚಿಟ್ಕೊಂಡು ಇದನ್ನು ಕೂಡ ಹಾಕಬೇಕು. ಇವೆಲ್ಲ ಹಾಕಿದ ನಂತರ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹೆಸಳು ಹಾಕಬೇಕು. ನೆಕ್ಸ್ಟ್ ಇದಕ್ಕೆ 1.5 ಇಂಚಿನಷ್ಟು ಶುಂಠಿನ ಹಾಕಬೇಕು. ಇವಾಗ ಇದನ್ನ ರುಬ್ಕೋಬೇಕು. ನೋಡಿ, ಆಗಲೇ ನಾವು ಇವೆಲ್ಲನ ಹುರ್ಕೊಂಡಿದ್ವಲ್ಲ, ಇವು ತಣ್ಣಗಾದ್ಮೇಲೆ ಈಗ ಇವನ್ನ ರುಬ್ಕೋಬೇಕು. ಈಗ ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಟು ಅದಕ್ಕೀಗ ಎಣ್ಣೆನ ಹಾಕೋಣ. ಒಂದು ಸ್ಪೂನ್ ಅಷ್ಟು ಹಾಕ್ಬೇಕು ಎಣ್ಣೆನ. ನೆಕ್ಸ್ಟ್ ಇದಕ್ಕೆ ನಾವೀಗ ಸಾಸಿವೆ ಹಾಕೋಣ. ಒಂದು ಸ್ಪೂನ್ ಅಷ್ಟು ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕಬೇಕು. ಇವೆಲ್ಲ ಸಿಡಿದ ಮೇಲೆ ನಾವೀಗ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕಬೇಕು. ನಾವು ಟೊಮ್ಯಾಟೋನೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೀರ ಅದನ್ನ ಹಾಕಬೇಕು. ಅದು ಹಾಕಿದ ನಂತರ ಅದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಇದರದ್ದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ಮಟ್ಟ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಟೊಮ್ಯಾಟೊ ಹಾಗೂ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ನಾವು ಇದನ್ನು ಕಲಿಸ್ಬೇಕು. ಒಂದು 3-4 ನಿಮಿಷ ಇದನ್ನ ನಾವು ಚೆನ್ನಾಗಿ ಬಾಡಿಸ್ಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಇದು ರೆಡಿಯಾಗಿದೆ. ಇದಕ್ಕೀಗ ನಾವೀಗ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇರ್ತದಲ್ಲ ಅದನ್ನ ಹಾಕಬೇಕು. 2 ಸ್ಪೂನ್ ಅಷ್ಟು.
1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು. 1.5 ಸ್ಪೂನಷ್ಟು ಕೂಡ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. 1 ಸ್ಪೂನ್ ಉಪ್ಪನ್ನು ಹಾಕಬೇಕು. ಸಣ್ಣ ಉಪ್ಪು ಹಾಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಆಗಲೇ ಮಸಾಲಾನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಈಗ 1-2 ಸ್ಪೂನಷ್ಟು ಹಾಕಬೇಕು. ಚೆನ್ನಾಗಿ ಮಸಾಲ ಸಿಗ್ಬೇಕಲ್ಲ ಫ್ಲೇವರ್. 3-4 ಚಮಚ ಅಷ್ಟು ಹಾಕಬೇಕು. ಎಲ್ಲ ಒಣ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ, ಒಣ ಕೊಬ್ಬರಿ ಎಲ್ಲ ಹಾಕಿರ್ತೀವಿ, ಅದನ್ನೆಲ್ಲ ಚೆನ್ನಾಗಿ ಹಾಕಬೇಕು. ಚೆನ್ನಾಗಿ ಇದನ್ನ ಕಲಿಸ್ಬೇಕು. ನೋಡಿ ಈ ಥರ ಇವತ್ತಿನ ರೆಸಿಪಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ಥರ ನೀವು ಮಾಡ್ಕೊಳ್ಳಿ. ಭಾಳ ಎಲ್ಲದಕ್ಕೂ ಬರ್ತೈತಿ ಇದು. ದೋಸೆ, ಚಪಾತಿ, ಇಡ್ಲಿ, ಅನ್ನ ಎಲ್ಲದಕ್ಕೂ ಇದನ್ನು ಬಳಸ್ಬೋದು. ಇದು 2-3 ದಿನ ಸಂತೆ ತಿನ್ಬೋದು. ಇದು ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಮಾಡಿರಿ ಎಲ್ಲರೂ. ತುಂಬ ಸಿಂಪಲ್ಲಾಗಿದೆ ಮತ್ತು 2-3 ದಿನ ಕೂಡ ಇದು ಬರ್ತೈತಿ. ಈ ಎಲ್ಲ ಐಟಮ್ಸಿಗೆ ನೀವು ಇದನ್ನ ಹಾಕ್ಕೋಬೋದು. ಅನ್ನಕ್ಕಂತೂ ಇದು ತುಂಬ ಚೆನ್ನಾಗಾಗುತ್ತೆ. ಈ ಥರ ನೀವು ಇದನ್ನ ಈ ಟೊಮೆಟೊ ಚಟ್ನಿನ ಎಲ್ಲರೂ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಈ ಟೊಮೆಟೊ ಚಟ್ನಿ ಎಲ್ಲದಕ್ಕೂ ಬರ್ತೈತಿ ನೋಡಿ. 2-3 ದಿನ ಕೂಡ ಇದು ಬರ್ತೈತಿ. ಈ ಥರ ನೀವು ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.